ಇಡೀ ವಿಶ್ವಾದ್ಯಂತ ಎಲ್ಲ ಸಿನಿ ಪ್ರೇಕ್ಷಕರು ಕಾತರದಿಂದ ಕಾಯ್ತಾ ಇರ್ತಕ್ಕಂಥ ಸಿನಿಮಾ ಟಾಕ್ಸಿಕ್ ಎಂದು ಬಿಡುಗಡೆ ಆಗಿದೆ. ಸಾಕಷ್ಟು ಅಭಿಮಾನಿಗಳು ಜೊತೆ ನೆಚ್ಚಿನ ನಟ ಯಶ್ ಅವರನ್ನ ಕಣ್ತುಂಬಿಕೊಳ್ಳೋದಕ್ಕೆ ಬರ್ತಾ ಇದ್ದಾರೆ. ಸದ್ಯ ನಾನು ಇವತ್ತು ಸಂತೋಷ್ ಥಿಯೇಟರ್ ಇದ್ದೀನಿ. ಸಂತೋಷ್ ಥಿಯೇಟರ್ ಅಲ್ಲಿ ಸಾಕಷ್ಟು ಫ್ಯಾನ್ಸ್ಗಳು ಜಮಾವಣೆಗೊಂಡಿದ್ದಾರೆ. ಏನ್ ಹೇಳ್ತಾರೆ ಅಂದ್ರೆ ಕಟೌಟ್ ಆಗಿರ್ಬೋದು, ಫ್ಯಾನ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಅದ್ಭುತವಾಗಿ ಒಂದು ಪ್ರತಿಕ್ರಿಯೆ ಕೊಡ್ತಾರೆ. ಫಸ್ಟ್ ಶೋ ನೋಡೋದಕ್ಕೆ ಸಾಕಷ್ಟು ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಸೊ ಇಲ್ಲಿ ನೋಡ್ಬೋದು ನೀವು ಎಷ್ಟು ಫ್ಯಾನ್ಸ್ಗಳು ಅಂದ್ರೆ ಜಮಾವಣೆಗೊಂಡಿದ್ದಾರೆ ಅಂತ ನೋಡ್ಬೋದು ನೀವು. ಸಾಕಷ್ಟು ಅಭಿಮಾನಿಗಳು ಈ ಒಂದು ಯಶ್ ಅವರ ಟಾಕ್ಸಿಕ್ ಸಿನಿಮಾವನ್ನ ನೋಡೋದಕ್ಕೆ ಕಣ್ತುಂಬಿಕೊಂಡಿದ್ದಾರೆ. ಅಂದ್ರೆ ಅಂದ್ರೆ ಮೊದಲನೇ ಶೋ ಕೂಡ ಹೌಸ್ಫುಲ್ ಆಗಿದೆ. ಈಗ ಎರಡನೇ ಶೋ ನೋಡೋದಕ್ಕೆ ಸಾಕಷ್ಟು ಅಭಿಮಾನಿಗಳು ಬರ್ತಾ ಇದ್ದಾರೆ. ಸೊ ಮೊದಲನೇದಾಗಿ ನೀವು ನೋಡ್ಬೋದು, ಈಗ ಫಸ್ಟ್ ಶೋ ಇನ್ನು ಕಂಪ್ಲೀಟ್ ಆಗಿಲ್ಲ, ಆದ್ರೂ ಕೂಡ ಸೆಕೆಂಡ್ ಶೋ ನೋಡೋದಕ್ಕೆ ಸಾಕಷ್ಟು ಫ್ಯಾನ್ಸ್ಗಳು ಇವಾಗ ಬಂದಿದ್ದಾರೆ. ಎಲ್ಲ ಒಂದು ಯಶ್ ಅಂದ್ರೆ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಈ ಒಂದು ಪ್ಯಾನ್ ಇಂಡಿಯಾ ಸಿನಿಮಾಗೆ, ಪ್ಯಾನ್ ವರ್ಲ್ಡ್ ಸಿನಿಮಾಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಭಿಮಾನಿಗಳಿದ್ದಾರೆ, ಇಲ್ಲೇ ಸಾಕಷ್ಟು ಅಭಿಮಾನಿಗಳಿದ್ದಾರೆ, ಅವ್ರನ್ನೇ ಮಾತಾಡ್ಸೋಗೋಣ. ಸರ್ ಮೊದಲನೇದಾಗಿ ಸರ್ ಎಲ್ಲಿಂದ ಬಂದಿರೋದು ಹೇಳಿ ಸರ್. ಇಲ್ಲಿ ಒಂದು ಸೆಕೆಂಡ್ ಹೇಳಿ ಸರ್. ನಾನು ಬ್ಯಾಂಗ್ಳೂರಿಂದನೇ ಬಂದಿರೋದು, ಕೆಂಗೇರಿಯಿಂದ ಬಂದಿರೋದು. ಐ ಆಮ್ ಆಲ್ಸೋ ಯೂಟ್ಯೂಬ್ ಬ್ಲಾಗರ್. ಮೂವಿ ನೋಡ್ಕೊಂಬರೋಣ, ನನ್ನ ಫ್ಯಾನ್ಸ್ ರಿಯಾಕ್ಷನ್ ನೋಡ್ಕೊಂಬರೋಣ ಅಂತ ಅಂದ್ಕೊಂಡೆ. ಆಲ್ರೆಡಿ ಎಲ್ಲ ನೋಡಿದೆ, ಎಲ್ಲರದು ಸೂಪರ್ ರೆಸ್ಪಾನ್ಸ್ ಇದೆ. ನೈಸ್ ಸರ್. ಈ ಥರ ನಮ್ಮ ಕನ್ನಡ ಮೂವಿಗೆ ಈ ಥರ ರೆಸ್ಪಾನ್ಸ್ ಸಿಕ್ಕಿ ತುಂಬ ದಿನಗಳಾಗಿತ್ತು. ಇವತ್ತು ಸಿಕ್ಕಿರೋದು ನಾನು ನೋಡೋಕೆ ಬಂದಿದ್ದೀನಿ, ಲೈವ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡೋಕೆ ಬಂದಿದ್ದೀನಿ. ತುಂಬ ಖುಷಿ ಇದೆ. ಅದು ನಮ್ಮ ಕನ್ನಡ ಸಿನಿಮಾ ಇನ್ನೂ ದೊಡ್ಡ ಲೆವೆಲ್ಗೆ ಹೋಗುತ್ತೆ. ಈ ಮೂವಿ ಮತ್ತೆ ಒಳ್ಳೆ ಸ್ಟ್ಯಾಂಡರ್ಡ್ಸ್ನ ಸೆಟ್ ಮಾಡುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಸರ್ ಅದ್ರ ಬಗ್ಗೆ ಇಡೀ ವರ್ಲ್ಡ್ಗೆ ಗೊತ್ತಾಗ್ಬಿಟ್ಟಿದೆ ಆಲ್ರೆಡಿ. ನಾವೇನು ಹೇಳೋದೇ ಇಲ್ಲ. ಸುಮ್ಮನೆ ಅವ್ರ ಬಗ್ಗೆ ಐಡಿಯಾ ಇಲ್ಲದೆ ಇರೋರ್ಗೂ ಏನಂತ ಗೊತ್ತಾಗೋ ರೇಂಜ್ಗೆ ರೀಚ್ ಆಗ್ಬಿಟ್ಟಿದ್ದಾರೆ. ಇನ್ನೂ ಯಾವ್ಯಾವ ಲೆವೆಲ್ ಹೋಗ್ತಾರಂತ ಇನ್ನೂ ಗೊತ್ತಿಲ್ಲ. ಒನ್ ಆರ್ ದಿ ಅದರ್ ಡೇ ಹಾಲಿವುಡ್ ಹೀರೋಗಳನ್ನೂ ಮೀರಿಸ್ತಾರೆ ಸರ್. ಹ್ಯೂಜ್ ಎಕ್ಸ್ಪೆಕ್ಟೇಷನ್ ಸರ್, ಹ್ಯೂಜ್ ಎಕ್ಸ್ಪೆಕ್ಟೇಷನ್. 4.5 ವರ್ಷದಿಂದ ಯಶ್ ಅವ್ರ ಮೂವಿ ಇಲ್ಲ. 4.5 ವರ್ಷ ಏನು ಮಾಡಿದ್ದಾರೆ. ಆಮೇಲೆ ಫಸ್ಟ್ ಫಿಲಮ್ಮು, ಗ್ಲೋಬಲಿ ಫಸ್ಟ್ ಫಿಲಮ್ಮು ಇಂಗ್ಲೀಷಲ್ಲಿ ಮತ್ತು ಕನ್ನಡದಲ್ಲಿ ಅಟ್ ಎ ಟೈಮ್ ಶೂಟ್ ಮಾಡಿರೋದು. ಸೊ ಆ ಥರ ಮ್ಯಾಡ್ನೆಸ್ ಎಲ್ಲೂ ನೋಡಿಲ್ಲ ನಾನು. ಅಷ್ಟು ಟೈಮ್ ಕೊಟ್ಟು ಮಾಡಿದ್ದಾರೆ ಅಂತಂದರೆ ಹ್ಯೂಜ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹಾಲಿವುಡ್ ಮೂವೀಸ್ ಕೊರಿಯೋಗ್ರಾಫ್ ಮಾಡೋರು, ಫೈಟ್ ಕೊರಿಯೋಗ್ರಾಫ್ ಮಾಡೋರು ಅವರೆಲ್ಲ ಬಂದು ಕೊರಿಯೋಗ್ರಫಿ ಮಾಡಿದ್ದಾರೆ. ಇನ್ನು ಹೀರೋಯಿನ್ಸ್ ಇದ್ದಾರೆ, 5 ಹೀರೋಯಿನ್ಸ್ ಇದ್ದಾರೆ, ಎಲ್ಲ ಥರ ಸ್ಟಫ್ಸು ಇದೆ. 3 ಕ್ಯಾರೆಕ್ಟರ್ ಫಸ್ಟ್ ಟೈಮ್ ಅವರು ಈ ಟ್ರಿಪಲ್ ರೋಲ್ ಮಾಡಿರೋದು. ಸೊ 3 ಥರ ಕ್ಯಾರೆಕ್ಟರ್ ಒಂದೇ ಮೂವಿಲಿ ನೋಡ್ತೀವಿ ಅಂತಂದರೆ ಅದು ಒನ್ ಆಫ್ ದಿ ಬೆಸ್ಟ್ ಥಿಂಗ್ ಈ ಮೂವಿ ಬಗ್ಗೆ ಹೇಳಬೇಕು ಅಂತಂದರೆ. ಇನ್ನೂ ತುಂಬ ಇದೆ ಸರ್, ತುಂಬ ಸರ್ಪ್ರೈಸಸ್ ಇದೆ ಅಂತ ಅನ್ಕೊಂಡಿದ್ದೀನಿ. ಮೂವಿ ನೋಡ್ಕೊಂಬಂದ್ರೆ ಇನ್ನೂ ಇದಕ್ಕಿಂತ ಚೆನ್ನಾಗಿ ಹೇಳ್ಕೊಂಡ್ಬರ್ತೀನಿ ಸರ್ ನಾನು. ಓಕೆ. ಸೊ ನೋಡಿದ್ರಲ್ಲ, ಇದಿಷ್ಟು ಏನು ಹೇಳ್ತಾರೆ ಫ್ಯಾನ್ಸ್ ಅಂದರೆ ಟಾಕ್ಸಿಕ್ ಸಿನಿಮಾನ ನೋಡೋದಕ್ಕೆ ಬಂದಿರತಕ್ಕಂಥ ಫ್ಯಾನ್ಸ್ಗಳು ಅವರ ಒಪಿನಿಯನ್ ಆಗಿರುತ್ತೆ. ಅಂದರೆ ಮೊದಲನೇ ಶೋ ಫಸ್ಟ್ ಶೋ ನೋಡೋಕ್ಕಾಗದಿರೋ ಕೂಡ ಸೆಕೆಂಡ್ ಶೋನ ನೋಡ್ತಾ ಇದ್ದೀವಿ. ಈ ಒಂದು ಟಾಕ್ಸಿಕ್ ಸಿನಿಮಾ ಏನು ಹೇಳ್ತಾರೆ ಇಡೀ ಪ್ಯಾನ್ ವರ್ಲ್ಡ್ ನೋಡೋ ಥರ ಇದೆ. ಯಶ್ ಅವರಿಗೆ ಇನ್ನೊಂದು ಮೈಲೇಜನ್ನು ಕೊಡುತ್ತೆ ಅಂತ ಕೂಡ ಎಲ್ಲ ಫ್ಯಾನ್ಸ್ ಹೇಳ್ತಾ ಇದ್ದಾರೆ. ಸರ್ ಫಸ್ಟ್ ಶೋಗೆ ಇವಾಗ ಬಂದಿದ್ದೀರಾ, ಸೊ ಏನು ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಅಂತ? ಫುಲ್ ಜೋಸ್ ಇದೆ ಸರ್. ನಾನು ಆಫೀಸ್ ಕ್ಲೋಸ್ ಮಾಡ್ಕೊಂಡು ಬಂದಿರೋದು, ನಮ್ಮ ಬಸ್ ಪಿಕ್ಚರ್ ನೋಡೋಕ್ಕೆ ಅಂದ್ಬಿಟ್ಟು ಆಫೀಸ್ ರಜಾ ಹಾಕೊಂಡು ಬಂದಿದ್ದೀನಿ ನೋಡೋಕ್ಕೆ. ಫುಲ್ ಕ್ರೇಜ್ ಐತೆ. 4 ವರ್ಷದಿಂದ ನೋಡಿಲ್ಲ ಮೂವಿ ನಮ್ಮ ಬಸ್ದು. ಇವತ್ತು ನೋಡ್ತೀನಿ ನಾನು. ನೋಡಾದ್ಮೇಲೆ ಹೇಳ್ತೀನಿ ಸರ್ ರಿವ್ಯೂ ಹೆಂಗಿದೆ ಅಂದ್ಬಿಟ್ಟು. ಚೆನ್ನಾಗಿರುತ್ತೆ, ಚೆನ್ನಾಗೇ ತೆಗ್ದಿರ್ತಾರೆ. 4 ವರ್ಷ ಆದಮೇಲೆ ಪಿಕ್ಚರ್ ಆದಮೇಲೆ ಸೂಪರ್ ತೆಗ್ದಿರ್ತಾರೆ ಅದು ಮೂವಿ. ಸೊ ಈಗ ಫಸ್ಟ್ ಶೋ ನೋಡಿದ್ರಲ್ಲ, ಏನು ಹೇಳ್ತೀರಾ ಅಂತ ರಿಯಾಕ್ಷನ್ ಯಾವ ಥರ ಇದೆ? ಇನ್ನೂ ಯಾರನ್ನೂ ನೋಡಿಲ್ಲ. ಸೋಷಿಯಲ್ ಮೀಡಿಯಾ ಅಲ್ಲಿ ಚೆನ್ನಾಗಿದೆ ಅಂತ ಬರ್ತೈತೆ ರಿವ್ಯೂ ಎಲ್ಲ, ಚೆನ್ನಾಗಿದೆ ಅಂತ ಬರ್ತೈತೆ. ಸೂಪರ್ ಆಗಿದೆ ಅಂತ ಬರ್ತೈತೆ, ಏನಿಲ್ಲ. ಸೊ ಅಂದ್ರೆ ಈಗ ಯಶ್ ಅವ್ರದ್ದು ನಿಮಗೆ ಸಾಕಷ್ಟು ಫಿಲಮ್ ನೋಡಿರ್ತಾರೆ, ಯಾವ್ದು ಫೇವರೇಟ್? ನನಗೆ ಎಲ್ಲ ಮೂವಿನೂ ಫೇವರೇಟೇ ಬ್ರೋ. ಸೊ ಏನು ಹೇಳ್ತೀರಾ ಅಂತ ಇವಾಗ ಈ ಫಿಲಮ್ ಅದೇ ನೋಡ್ಬಿಟ್ಟು ಹೇಳ್ತೀನಿ ಬ್ರೋ. ಈಗ ಹೋಗ್ತೀನಲ್ವಾ, ಚೆನ್ನಾಗಿರುತ್ತೆ, ಹೋಗಿ ನೋಡ್ತೀನಿ. ಚೆನ್ನಾಗೇ ಮಾಡಿರ್ತಾರೆ, ಹೋಗಿ ನೋಡಿ ಹೇಳ್ತೀನಿ. ಇವತ್ತಿನ ಕನ್ನಡಿಗರ ರೇಂಜೇ ಬೇರೆ ಆಗುತ್ತೆ ಸರ್. ಎಸ್ ಅಂದ್ರೆ ಆ ಥರ. ಕಿರಾತಕ. ಕನ್ನಡಿಗರ ಗತ್ತೆ ಬೇರೆ ಸರ್. ಇವತ್ತಿನ ನೋಡ್ಬೇಕು ಮೂವಿನ. ಒಳ್ಳೆ ಮೂವಿ ತೆಗ್ದಿರ್ತಾರೆ, ಏನು ನೆಗೆಟಿವ್ ಏನು ಇರಲ್ಲ, ಎಲ್ಲ ಚೆನ್ನಾಗಿರುತ್ತೆ. ಎಲ್ಲ ಕನ್ನಡಿಗರು ಬಂದು ನೋಡ್ಲೇಬೇಕು ಮೂವಿ. ಕನ್ನಡಿಗರ ಲೆವೆಲ್ ಚೇಂಜ್ ಇವತ್ತಿಂದ. ಕನ್ನಡಿಗರು ಎಲ್ಲ ಪ್ರತಿಯೊಬ್ರು ಬಂದು ನೋಡ್ಬೇಕು, ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ಲ, ಇದಿಷ್ಟು ಯಶ್ ಅಭಿಮಾನಿಗಳ ಮಾತು. ಅಂದ್ರೆ ಇಂಡಿಯಾ ಲೆವೆಲ್ ಇದ್ದಂತಹ ಯಶ್ ಈಗ ವರ್ಲ್ಡ್ ಲೆವೆಲ್ಗೆ ಬೆಳಿತಾರೆ. ಟಾಕ್ಸಿಕ್ ಸಿನಿಮಾ ಕೂಡ ಅಷ್ಟೇ ಹಿಟ್ ಆಗುತ್ತೆ, ಒಂದು ಲ್ಯಾಂಡ್ ಮಾರ್ಕ್ ಆಗುತ್ತೆ ಅಂತ ಕೂಡ ಒಪಿನಿಯನ್ ಹೇಳ್ತಾರೆ. ಕ್ಯಾಮ್ರಾ ಪರ್ಸನ್ ಲಿಖಿತ್ ಜೊತೆ ತೀರ್ಥಸ್ವಾಮಿ ಬಾಬು, ಬಾಸ್ ಟಿವಿ ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.